ಟೋಟಲ್ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು 15, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದಮೇಲೆ BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇ ತೊಗೊಂಡ್ರೆ 3 ಲಕ್ಷ ಆಯಿತು. 7 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತು? 4.5 ಲಕ್ಷ ಬೆನಿಫಿಷರಿ ಕೊಡಬೇಕಾಗಿತ್ತು. ಒಟ್ಟಾಗಿ 1,80,253 ಮನೆಗೆ ಬೆನಿಫಿಷರಿ ಪೇಮೆಂಟ್ ಕಟ್ಟಬೇಕಾಗಿದ್ದು 7,400 ಕೋಟಿಯಲ್ಲಿ ಬರೀ 310 ಕೋಟಿ ಬಂದಿತ್ತು. ಯಾರೋ 5,000, 10,000, 15,000, 20,000 ಮೇಲೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ, ನಾನು ವಸತಿ ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಎಲ್ಲ ಜನ ಬೀದಿಯಲ್ಲಿದ್ದಾರೆ, ಒಂದು ಮನೆಯೂ ಕೊಟ್ಟಿಲ್ಲ ಅಂತ, ಈ ದುಡ್ಡು ಕೊಡೋಕ್ಕೆ ಬಡವ್ರು ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದ್ವಿ ನಾವು. ಇಲ್ಲ, ಈಗ ಏನಾಗಿದೆ ಹಂಗಿಲ್ಲ. ಸ್ಯಾಂಕ್ಷನ್ ಹಿಂದಿನ ಸರ್ಕಾರ, ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೊಂಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸ್ಯಾಂಕ್ಷನ್ ಆಗಿದೆ ಈ ಸ್ಲಮ್ ಬೋರ್ಡ್ ಮನೆಗಳು ಇಡೀ ರಾಜ್ಯದಲ್ಲಿ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಟ್ಟಿಲ್ಲ. ನಾನು ಓಪನ್ BJP ಸ್ನೇಹಿತರಿಗೆ ಅದೇ ಸವಾಲು ಹಾಕಿದ್ದು, ನೀವು ಸ್ಲಮ್ ಬೋರ್ಡಲ್ಲಿ ಏನಾರ ಒಂದು ಮನೆ ಏನಾರ ಕೊಟ್ಟಿದ್ದಂತ ನೀವು ಸಾಬೀತುಪಟ್ಟರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊತೀನಿ ಅಂತ ಹೇಳಿದ್ದೀನಿ. ಮಂತ್ರಿ ಸ್ಥಾನದ ಸೋಮಣ್ಣ ಪಾಪ ಪ್ರಯತ್ನ ಮಾಡಿದ್ರು. ವಸತಿ ಮಂತ್ರಿ ಸೋಮಣ್ಣ ಅವರು ಭಾಳಷ್ಟು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಇರುವಾಗೂ ಪ್ರಯತ್ನ ಮಾಡಿದ್ರು. ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ನಾವು ಸರ್ಕಾರ ವತಿಯಿಂದನೇ ಕಟ್ಕೊಡೋ ಅಂತ. ಬಸವರಾಜ ಬೊಮ್ಮಾಯಿ ಇರುವಾಗೂ ಪಾಪ ಸೋಮಣ್ಣ ಅವರು ಪ್ರಯತ್ನ ಮಾಡಿದ್ರು. ಅಂದರೆ ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಇದು ಈಗ ಮಾಡ್ತಾರೆ ನಾವು ಗ್ಯಾರಂಟಿಗಳಲ್ಲಿ 36,000 ಕೊಟ್ಟಿದ್ದೀವಿ.